ಮಾಜಿ ಪ್ರಧಾನಮಂತ್ರಿಗಳು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಆದ ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ನಮ್ಮಿಂದ ಅಗಲಿ ಹೋಗಿದ್ದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟಲ್ಲ, ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬಲಾರದ ಒಂದು ನಷ್ಟವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅವರ ಕಾರ್ಯಕಾಲದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ, ಹಣಕಾಸು ಸಚಿವರಾಗಿ, ಅದಾದ ಮೇಲೆ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರೇನು ಈ ದೇಶಕ್ಕೆ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಬದಲಾವಣೆಗಳ ಮುಖಾಂತರ ದೇಶ ಇವತ್ತು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು. ಆ ಸಂಕಷ್ಟ ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಮುಖಾಂತರ ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡಿ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಮತ್ತು ಅವರ ಕಾರ್ಯಕಾಲದಲ್ಲಿ ಏನು ನೋಡಿ, ಮಾಹಿತಿ ಹಕ್ಕು ಕಾಯ್ದೆ, ಈ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ಇವತ್ತು ಇಡೀ ಜನಸಾಮಾನ್ಯರು ಮಾಹಿತಿ ಪಡೀಲಿಕ್ಕೆ ಏನೊಂದು ಅವಕಾಶ ಸಿಕ್ಕಿದೆ. ಮನ್ರೇಗಾ ಮುಖಾಂತರ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥ ಒಂದು ಕೆಲಸ, ಒಂದು ಕ್ರಾಂತಿನೇ ಆಗಿದೆ ಅಂತ ಹೇಳ್ಬೋದು. ಇವತ್ತೇನು ಶಿಕ್ಷಣ ಹಕ್ಕು ಕಾಯ್ದೆ ತಂದಂಥದ್ದು, ಆಹಾರ ಭದ್ರತೆ ಕಾಯ್ದೆ ತಂದಂಥದ್ದು, ಅನೇಕ ಕ್ರಾಂತಿಕಾರಕ ಕಾಯ್ದೆಗಳನ್ನು ತಂದು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ಒಂದೇನು ಕನಸುಗಳಿದ್ದು ಈ ರಾಷ್ಟ್ರದ ಸಾಮಾನ್ಯ ಜನರು ಇವತ್ತು ಅವರಿಗೂ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂಥ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸಜ್ಜನಿಕೆ ಮತ್ತು ಅವರ ಸರಳತೆ ಹಾಗೂ ಅವರ ಪ್ರಾಮಾಣಿಕತೆ, ನಿಷ್ಠೆ ಇವತ್ತು ವಿರೋಧ ಪಕ್ಷದವರು ಸಹಿತ ಮೆಚ್ಚುತ್ತಾರೆ. ಹೀಗಾಗಿ ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಅವರ ಅಭಿಮಾನಿಗಳಿಗೆ, ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಭಾಳ ಸಲ ಭೇಟಿಯಾಗಿದ್ದೆ. ಮನಮೋಹನ್ ಸಿಂಗ್ ಅವರು ಸ್ವರ್ಗಸ್ಥರಾದಂಥ ತಿಳಿದು ದಿಗ್ಭ್ರಮೆಯಾಗಿದೆ. ಈ ದೇಶದ ಅತ್ಯುತ್ತಮ ರಾಜಕಾರಣಿ ಮತ್ತು ಉತ್ತಮವಾದಂಥ ಆಡಳಿತ, ತಂತ್ರಜ್ಞಾನದಲ್ಲಿ ದೇಶವನ್ನು ಮೇಲು ಪರ್ವತಕ್ಕೆ ಏರಿಸಿದಂಥ ಮಹಾನ್ ಶಕ್ತಿ, ಆರ್ಥಿಕ ತಜ್ಞ, ಉತ್ತಮವಾದಂಥ ಆಡಳಿತವನ್ನು ಮಾಡಿದಂಥ ಪ್ರಧಾನಮಂತ್ರಿ, ದೇಶದ ಅಭಿವೃದ್ಧಿಗೆ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ. ನನಗೊಂದು ಅವಕಾಶ ಸಿಕ್ಕಿತ್ತು. ಅವರು ಪ್ರಧಾನಮಂತ್ರಿ ಆದಾಗ 2004ರಿಂದ 2014ರವರೆಗೂ ಕೂಡ ಅವರ ಜೊತೆಯಲ್ಲಿ ರಸ್ತೆ ರಾಜ್ಯ ಸಚಿವನಾಗಿ, ರೈಲ್ವೆ ರಾಜ್ಯ ಸಚಿವನಾಗಿ, MSME ಸ್ವತಂತ್ರ ಖಾತೆಯನ್ನು ಹೊಂದಿ ಕೆಲಸವನ್ನು ಮಾಡುವ ಅವಕಾಶ ಸಿಕ್ತು. ಅವರ ಮಾರ್ಗದರ್ಶನ, ಅವರ ಸರಳ ಸಜ್ಜನಿಕೆ, ಅವರ ಆಡಳಿತ ನಮಗೆ ಮಾರ್ಗದರ್ಶನವಾಗಿದೆ. ಅವರು ಕೆಲವು ಸಲಹೆಗಳನ್ನು ಕೊಟ್ಟರು. ಈ ದೇಶದಲ್ಲಿ ವಿದ್ಯಾವಂತ ತರುಣರಿಗೆ ಉದ್ಯಮಶೀಲ, ಪ್ರಗತಿಯಾಗಿ ಉದ್ಯಮ ಮಾಡಿ ಬದುಕುವಂಥದ್ದು, ಅದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಖಾದಿ ಇಂಡಸ್ಟ್ರಿ ನನ್ನ ಕೆಳಗಡೆ ಬರ್ತಾಯಿತ್ತು. ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಸುಮಾರು 1 ಲಕ್ಷ ಯುವಕ ಯುವತಿಯರನ್ನು ಉದ್ಯಮಶೀಲರಾಗಿ ಮಾಡಿ ಅವರಿಗೆ
5 ಲಕ್ಷದಿಂದ 25 ಲಕ್ಷ ಸಬ್ಸಿಡಿ ಕೊಡೋದ್ರ ಮುಖಾಂತರ ಬ್ಯಾಂಕ್ MDಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ಲೋನ್ ಕೊಡುವುದರ ಮುಖಾಂತರ ಗುಡಿ ಕೈಗಾರಿಕೆ ಗ್ರಾಮಾಂತರ ಕೈಗಾರಿಕೆಗೆ ಒತ್ತು ಕೊಡೋದ್ರ ಜೊತೆಗೆ ಒಬ್ಬ ಉದ್ಯಮಿ 8 ಲಕ್ಷ ಜನರನ್ನು ತಯಾರು ಮಾಡ್ತಾನೆ. 1 ಲಕ್ಷ ಉದ್ಯಮಿಗಳು ಒಬ್ಬ 8 ಜನರಿಗೆ ಕೆಲಸ ಕೊಡೋದ್ರ ಮೂಲಕ ಈ ದೇಶದಲ್ಲಿ 8 ಲಕ್ಷ ಕುಟುಂಬಗಳಿಗೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿದಂಥ ಚೇತನ ಅವರ ಮಾರ್ಗದರ್ಶನದಲ್ಲಿ ಅದೊಂದು ಅತ್ಯುತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಅಂಥವ್ರು ಇವತ್ತು ಸ್ವರ್ಗಸ್ಥರಾಗಿರೋದು ನಮಗೆ ತುಂಬ ಅತೀವ ದುಃಖವಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅನುಯಾಯಿಗಳಿಗೂ ದೇವರು ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಹೌದು, ಧನ್ಯವಾದ.